ಇಷ್ಟು ಸುಂದರವಾಗಿ ಕಾಣಬೇಕಾದ್ರೆ ಇವತ್ತೇನು ಬರ್ತಾ ಬರ್ತಾ ಕ್ರೈಮ್ ಕಮ್ಮಿ ಆಗ್ತಿದೆ ಅಂತಂದ್ರೆ ಅದು ಸನ್ಮಾನ್ಯ ಶ್ರೀಮಂತ ರಾಜಣ್ಣವರಿಗೆ ಸಂಘಟಿಸಿಕೊಡಿಸುತ್ತಾರೆ. ಇದರ ಉಸ್ತುವಾರಿಯನ್ನು ಕೂಡ ಅವರು ವಹಿಸ್ಕೊಳ್ಬೇಕಂತ ನಾನು ಹೇಳಿದ್ದು ಸಂಕಲ್ಪಗಳು ರಾಜಣ್ಣವರೇ, ನಮ್ಮ ಡಾಕ್ಟರ್ ಸುರೇಂದ್ರ ಅವರೇ, ಡಾಕ್ಟರ್ ನಮ್ಮ ರಮೇಶ್ ಅವರೇ, ಯಡಿಯೂರು ರಮೇಶ್ ಅವರೇ, ಕೆ ಸಿ ಶಂಕರಣ್ಣ ಅವರೇ, ನಮ್ಮ ರಘುವರವರೇ, ರೋಹಿತ್ ಅವರೇ, ಹಳ್ಳೂರೇ, ನಮ್ಮ ಬುಧವರೇ, ಹಾಗೂ ಜಹೀರ್ ಅವರೇ, ಹಾಗೂ ನಮ್ಮ ಅಮಾನ್ ಅವರೇ, ಬಾಮ್ ನಾಯಕ್ ಅವರೇ. ಅಮಾನ್ ಜಹೀರ್ ಮಕ್ಕಳು ಕೂತಿದ್ರೆ ಏನೋ ಒಂದು ಸೂರ್ಯ ಚಂದ್ರ ಇದೆ, ಅದನ್ನು ಸೂರ್ಯ ಚಂದ್ರ. ಈಗ ನಿಮ್ಮೆಲ್ಲರಿಗೂ ಒಂದು ಕ್ಷಮೆ ಕೇಳಿ ನಾನು ವಿಸ್ತರಣೆ ಮಾಡಿ ಇಲ್ಲಿಂದ ಹೋಗ್ತಿದ್ದೀನಿ. ನಾನು ಇವತ್ತು ನೈಟು ಯುಎಸ್ ಹೋಗ್ತಿದ್ದೀನಿ, ಅಮೆರಿಕ ಹೋಗ್ತಿದ್ದೀನಿ. 9:45 ಗೋಳಿಗೆ 9:45 ಟ್ರೈನ್, 6:45 ಗೋಳಿಗೆ ಇರೋದ್ರಿಂದ ತುರ್ತಾಗಿ ನಾನು ಇಲ್ಲಿಂದ ಹೊರಡಬೇಕಾಗಿ ಕೇಳ್ಕೊತಿದ್ದೀನಿ. ಸೊ ನಾನು ಇವತ್ತು ಪೀಸ್ ಮೀಟಿಂಗ್ ಬಂದಿರಲಿಲ್ಲ, ಏನು ಸಂಕ್ರಾಂತಿ ಬಂದಿರಲಿಲ್ಲ. ಪೊಲೀಸ್ ಇಲಾಖೆಗೆ ನಾನು ಜವಾಬ್ದಾರಿ ವಹಿಸ್ತಾ ಇದ್ದೆ. ಇವತ್ತು ನಮ್ಮ ಒಂದು ನಮ್ಮ ಅದೃಷ್ಟ ಅಂತಂದ್ರೆ ಸೇಮ್ 14ನೇ ತಾರೀಕು ಒಂದು ಕಡೆ ಸಂಕ್ರಾಂತಿ, ಇನ್ನೊಂದು ಕಡೆ ಉರುಸು, ಎರಡು ನಮಗೆ ಕಣ್ಣಿದ್ದಂಗೆ. ಒಬ್ಬ ಶಾಸಕನಿಗೆ ಎರಡು ಕಣ್ಣಿದ್ದಂಗೆ. ಒಂದು ಸಂಕ್ರಾಂತಿ ಹಬ್ಬ ಒಂದು ಕಣ್ಣು, ಅವತ್ತು ದಿವಸ ನಮ್ದು ಉರುಸು ಎರಡು ಕಣ್ಣು ನಮ್ಮ ಕಣ್ಣಿದ್ದಂಗೆ. ಇದರ ಒಂದು ಶಾಂತಿ ಸಭೆಯನ್ನ ನಾವೆಲ್ಲ ಐಕ್ಯತೆ ಮೇರೆಗೆ, ಏನು ನಾವು ಹಿಂದೂ ಮುಸ್ಲಿಮ್ಸ್ ಬಾಯ್ ನಾವಿಬ್ರು ಒಂದೇ, ನಾವೆಲ್ಲ ತಂಬಳ್ಳಿಯಿಂದ ಆಚೆ ಹೇಗಿದೆ ಗೊತ್ತಿಲ್ಲ, ನಾವೆಲ್ಲ ಒಂದೇ ಮುಳುಭಾಗದ ಜನಾಂಗದವರು ಅಂತ ಹೇಳಕ್ಕೆ ಇದು ನಮ್ಮ ಬಂದಿರ್ತಕ್ಕಂಥ ಒಂದು ಐತಿಹಾಸಿಕ ಹಬ್ಬ ಅಂತ ಹೇಳ್ಬೋದು. ಇವತ್ತು ಸುಸೂತ್ರವಾಗಿ ಐಕ್ಯತೆ ಮೇರೆಗೆ ಒಳ್ಳೆ ಶಾಂತಿಯುತ ಕಾಪಾಡ್ತಕ್ಕಂಥ ಹಬ್ಬವನ್ನ ನಾವು ಬಂದಿದ್ವಿ. ಇದು ಒಂಥರ ಎರಡೂ ಕಮ್ಯುನಿಟಿಗೆ ಒಂಥರ ಟಾಸ್ಕ್ ಇದು. ನಮಗೂ ಟಾಸ್ಕ್, ನಿಮಗೂ ಟಾಸ್ಕ್ ಇದು. ಅಂದ್ರೆ ನಮ್ಮೆಲ್ಲರಿಗೂ ಟಾಸ್ಕ್ ಇದು. ಹೇಗೆ ನಾವು ನಡ್ಕೊಂತೀವಿ ಅನ್ನೋದು ಇದು ಟಾಸ್ಕ್ ಆಗುತ್ತೆ. ಅದರಿಂದ ಈ ಒಂದು ನಮ್ಮ ತಾಲೂಕಿಗೆ ಮಾನ್ಯ ದಂಡಾಧಿಕಾರಿಗಳು ಈ ಒಂದು ಹಬ್ಬಕ್ಕೆ ಹೊಸದಾಗಿದ್ದಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಹೊಸದಾಗಿದ್ದಾರೆ, ಈ ಹಬ್ಬಕ್ಕೆ ಹೊಸದಾಗಿದ್ದಾರೆ. ತಮ್ಮ ಮುಖಂಡರಿಲ್ಲ, ತಮ್ಮ ಮುಖಂಡ ಹಸಿ ನಾನೇ ಕರಿಬೇಕು ಅಂತ ತಮ್ಮ ಏನು ಐಕ್ಯತೆ ಮೇರೆಗೆ ನಾವು ಹಿಂದೂ ಮುಸ್ಲಿಮ್ಸ್ ನಾವೆಲ್ಲ ಸೇರಿದ್ದೀವಿ. ಈ ಹಬ್ಬವನ್ನ ಇಡೀ ಕರ್ನಾಟಕ ರಾಜ್ಯ ತಿಳ್ಕೊಳ್ಬೇಕು. ಹಬ್ಬ ಮಾಡಿದ್ರೆ ಹಿಂಗ್ ಮಾಡ್ಬೇಕು ಅನ್ನೋದನ್ನ ನಾವು ಎಕ್ಸಾಂಪಲ್ ಆಗಿ ಕೊಡ್ಬೇಕಾಗುತ್ತೆ. ತಾವೇನೇನು ಸಲಹೆ ಕೊಡ್ತೀರಿ ಪೊಲೀಸ್ ಇಲಾಖೆಗೆ, ನಮ್ಮ ಆಡಳಿತಕ್ಕೆ, ಖಂಡಿತವಾಗಿ ನಾವು ಸ್ವೀಕಾರ ಮಾಡಕ್ಕೆ ಹಿಡಿದ್ವಿ. ತುಂಬಾ ಅದ್ದೂರಿಯಾಗಿ ಈ ಹಬ್ಬನ ನಾವು ಆಚರಣೆ ಮಾಡ್ಕೊಡ್ತೀವಿ. ನಾನು ಮತ್ತು ತಾಹಿಲ್ನವ್ರು ಬಂದು ಉದ್ಘಾಟನೆ ಮಾಡ್ಕೊಡ್ತೀವಿ. ಹಬ್ಬನ ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡ್ಕೊಡ್ತೀವಿ. ನೀವು ಏನೇನು ಸಲಹೆ ಕೊಟ್ಟರು ಕೂಡ ಸಲಹೆಯನ್ನ ನಾವು ತಗೊಂಡು ಹಬ್ಬವನ್ನು ಆಚರಣೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ, ನಾವೆಲ್ಲ ಒಂದೇ. ಬಹುಶಃ ಈ ತರ ಐತಿಹಾಸಿಕ ದಿವಸ ಯಾವತ್ತೂ ಬಂದಿರಲಿಲ್ಲ. ಮುಳಬಾಗಿಲು ತಾಲೂಕಿಗೆ ಫಸ್ಟ್ ಟೈಮ್ ಐತಿಹಾಸಿಕ ದಿವಸ ಬಂದಿದೆ. 14ನೇ ತಾರೀಕು ನಮ್ಮ ಐಕ್ಯತೆಯನ್ನ, ನಮ್ಮ ಭಾವೈಕ್ಯತೆಯನ್ನ, ನಮ್ಮ ಭಾವನೆಗಳನ್ನ ಕಾಪಾಡ್ತಕ್ಕಂಥ ದಿವಸ ಅವತ್ತು ಬಂದಿದೆ. ಸೊ ಅದರಿಂದ ತುಂಬಾ ಎರಡೂ ಕಡೆಯವರು ಕೂಡ ಒಂದು ಹೇಳ್ತಿಲ್ಲ ಜನ ಯಾರಿಗೂ ಡಿಜೆ ಪರ್ಮಿಷನ್ ಕೊಡೋಂಗಿಲ್ಲ. ಓಕೆ, ಯಾರಿಗೂ ಡಿಜೆ ಪರ್ಮಿಷನ್ ಕೊಡೋಂಗಿಲ್ಲ. ಯಾವ ಕಡೆಯವರು ಡಿಜೆ ಪರ್ಮಿಷನ್ ಇಲ್ಲ, ಇದ್ಮೆ ಹಾಡು ಕೊಡೋಂಗಿಲ್ಲ. ಯಾಕಂದ್ರೆ ವೈಲೆನ್ಸ್ ಕ್ರಿಯೇಟ್ ಆಗಿರ್ತಕ್ಕಂಥ ಕೆಲಸ ಯಾರು ಮಾಡೋಂಗೆ ಇಲ್ಲ. ಶಾಂತಿಯುತವಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ಬೇಕಾಗುತ್ತೆ. ಏನೇ ಪ್ರಿಕಾಷನ್ ಪರ್ಮಿಷನ್ ಕೊಟ್ಟರು ಕೂಡ DC ಅವ್ರಿಗೆ ಕೊಡಬೇಡಿ ಅಂತ ದಯವಿಟ್ಟು ಮಾಡಂಗಿಲ್ಲ. ಸೊ ಅದರಿಂದ ಎರಡು ಕಡೆ ಮುಖಂಡರು ಉದ್ದೇಶ ಸೇರಿದ್ರಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಖಂಡಿತ ಮುಂಬರುವ ದಿವಸಗಳಲ್ಲಿ ಏನು ನಮ್ಮ ಮುಳಬಾಗಿಲು ಟೌನ್ ಅಭಿವೃದ್ಧಿ ಪಥ ಸೇರ್ತಾ ಇದೆ, ಅಭಿವೃದ್ಧಿ ಕಡೆ ಸೇರ್ತಾ ಇದೆ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ನನ್ನ ಅನುಪಸ್ಥಿತಿಯಲ್ಲಿ ನಮ್ಮ ತಾಲೂಕಲ್ಲಿ ನಡೆಸ್ಕೊಡ್ತಾರೆ. ನೀವು ಏನೇನು ಸಲಹೆ ಕೊಡ್ತಾರೆ ಸಲಹೆ ಎಲ್ಲ ತಗೊಂಡು ಒಂದು ಹಬ್ಬವನ್ನು ಆಚರಣೆ ಮಾಡೋಣ ಅಂತ ಹೇಳ್ತಾ, ಇಬ್ಬರಿಗೂ ಒಳ್ಳೆ ಹಬ್ಬ. ಇದು ಮೊದಲ ಹಬ್ಬ, ಸಂಕ್ರಾಂತಿ ಹಬ್ಬ. ಉರ್ಸು ನಿಮಗೊತ್ತು, ಇಡೀ ಭಾರತ ದೇಶ ನಮ್ಮ ಕಡೆ ತಿರುಗುವಂಥ ಉರ್ಸ್ ಬಗ್ಗೆ. ನಾನು ಉರ್ಸ್ ಬಗ್ಗೆ ಒಂದು 2 ನಿಮಿಷ ಮಾತಾಡ್ತೀನಿ. ಉರ್ಸ್ ಕಮಿಟಿ ಹತ್ರ ಈಗಾಗಲೇ ಉರ್ಸ್ ಕಮಿಟಿ ಹತ್ರ, ವಕ್ಫ್ ಕಮಿಟಿ ಹತ್ರ ಈಗಾಗಲೇ ಮೀಟಿಂಗ್ ಮಾಡಿದ್ವಿ. ಮಾನ್ಯ ಜಮೀರ್ ಅಹಮದ್ ಮನೇಲಿ ಒಂದು ಮೀಟಿಂಗ್ ಮಾಡಿದ್ವಿ. ನಾನು ಏನೇನು ಬೇಕು ಎಲ್ಲ ಲೀಸ್ಟ್ಗಳನ್ನ ಉರ್ಸ್ ಕಮಿಟಿಯಿಂದ ನಮ್ಗೆ ಏನೇನು ಬೇಕು ಮುಳಬಾಗಿಲು ತಾಲೂಕು ಎಲ್ಲ ಕೊಟ್ಟಿದ್ದೀನಿ. ಬರೋಬ್ಬರಿ 22 ಕೋಟಿ ಅನುದಾನದಲ್ಲಿ ಮುಂಬರುವ ವರ್ಷ ಏಪ್ರಿಲ್ ಮೇ ಇಂದಾನೆ
ಎಲ್ಲ ವರ್ಕ್ ಸ್ಟಾರ್ಟ್ ಆಗೋ ತರ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಲೆಟರ್ ಹೋಗಿದೆ. ಒಂದು ಕವಾಲಿ ಸೆಡ್ಡಿಂದ ಹಿಡಿದು ಏನು ನಿಂತೋಗಿರ್ತಕ್ಕಂಥ ನಮ್ಮ ಪೈಲ ಇದೊಂದು ಕುಸ್ತಿ ಸೆಡ್ಡಿಂದ ಹಿಡಿದು ಬರ್ತಕ್ಕಂಥ ಒಂದು ಶೌಚಾಲಯದಿಂದ ಹಿಡಿದು ಅನ್ನದಾನ ಛತ್ರದಿಂದ ಹಿಡಿದು ಒಂದು ಅದ್ಭುತವಾದ ಚೌಲ್ಟ್ರಿಯಿಂದ ಹಿಡಿದು ಎಲ್ಲವನ್ನೂ ಮಾಡ್ಕೊಳ್ಳಿಕ್ಕೆ ಗುದ್ರಿ ಪೂಜೆ ನಾನು ಅವ್ರು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ನಿಮ್ ಜೊತೆ ನಾನು ಇಡ್ತೀನಿ ಅಂತ ಹೇಳ್ತಾ, ಅದೇ ತರಹ ಸಂಕ್ರಾಂತಿ ಹಬ್ಬ ಕೂಡ ಲಾಸ್ಟ್ ವರ್ಷ ತುಂಬಾ ಚೆನ್ನಾಗಿ ನಮ್ಮ ನಾಡಪ್ಪರು ಒಂದು ಇದರಲ್ಲಿ ತುಂಬಾ ಚೆನ್ನಾಗಿ ನಾವು ಮಾಡ್ಕೊಟ್ಟಿದ್ವಿ. ಈ ವರ್ಷ ನಾನು ಮತ್ತು ಲಾಸ್ಟ್ ತಾಹಿಂದರಿಲ್ಲ, ನಾನು ಮತ್ತು ತಾಹಿಂದ ಪೂಜೆ ಮಾಡ್ಕೊಟ್ಟು ಹಬ್ಬಗಳನ್ನ ಆಚರಣೆ ಮಾಡಿಕ್ಕೆ ನಾವೆಲ್ಲ ನಿಮ್ ಜೊತೆ ಇರ್ತೀವಿ ಅಂತ ಹೇಳ್ತಾ, ಇನ್ನು ಶಾಂತಿಯುತವನ್ನ ಕಾಪಾಡಲಿಕ್ಕೆ ಆಲ್ರೆಡಿ ನಮ್ಮ ರಜನೋ ತಂಡ ಇದೆ, ಯುಎಸ್ಒ ತಂಡ ಇದೆ ಅಂತ ಹೇಳ್ತಾ, ನಿಮ್ಮೆಲ್ಲ ಸಲಹೆಗಳು ಕೂಡ ಒಂದು ಇವುಗಳು ತಗೊಂತಾರೆ. ನೀವೆಲ್ಲ ಪರ್ಮಿಷನ್ ಕೊಟ್ರೆ ನಾನು ಇಲ್ಲಿಂದ ಹೊರಡಬೇಕಾಗುತ್ತೆ, ತುರ್ತಾಗಿ ಹೊರಡಬೇಕಾಗುತ್ತೆ. ಅದಕ್ಕೆ ಎಲ್ಲರೂ ಪರ್ಮಿಷನ್ ತಗೊಂಡು ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ. ಎಲ್ಲರೂ ಒಳ್ಳೆಯದಾಗಲಿ. ಸಂಕ್ರಾಂತಿ ದಿವಸ ನಮ್ಮ ಸೆಂಟ್ರಲ್ ಕೇಸರಿ ಇದ್ದಾನೆ, ಯಾರ್ಯಾರು ಒಳ್ಳೆ ಒಳ್ಳೆ ರಾಸುಗಳನ್ನ ಎತ್ತುಗಳನ್ನ ಅಲಂಕಾರ ಮಾಡ್ತಾ ಇರ್ತೀರಿ ಅವರಿಗೆ ಶಾಸಕ ಕಡೆಯಿಂದ ಮತ್ತು ತಾಹಿಲ್ದಾರ್ ಕಡೆಯಿಂದ ನಮ್ಮ ಅದನ್ನ ಬಿಟ್ಟು ಹೇಳ್ತಾರೆ, ಯಾರ್ಯಾರು ಅತ್ಯುತ್ತಮವಾಗಿ ಏನ್ ತರ್ತೀರಿ ರಾಸುಗಳನ್ನ ಅಲಂಕಾರ ಮಾಡಿ ತುಂಬಾ ಅದ್ಭುತ ತರ್ತೀರಿ, ಅವತ್ತು ಈವ್ನಿಂಗ್ 6 ಗಂಟೆ 7 ಗಂಟೆಗೆ ನೇತಾಜಿ ಟೂರ್ನಮೆಂಟ್ ನಾವು ಬಹುಮಾನವನ್ನ ಕೊಡ್ಲಿಕ್ಕೆ ನನ್ನ ಕಡೆಯಿಂದ ಬಹುಮಾನ ಕೊಡ್ಲಿಕ್ಕೆ ನಾನು ಸಿದ್ಧವಾಗಿದ್ದೀನಿ. ಸರ್, ಅಲಂಕಾರ ಅಲ್ಲ, ಚೆನ್ನಾಗಿ ಮೀಸಿ ಚೆನ್ನಾಗಿ ಬೇಯಿಸಿರೋದು ಚೆನ್ನಾಗಿ ಮಾಡ್ಕೊಂಡು ಲಾಸ್ಟ್ ವರ್ಷ ಕೊಟ್ಟಿದ್ದೀನಿ. ಒಳ್ಳೆ ರಾಸುಗಳು ಒಳ್ಳೆ ಇದಾಗಿ ಗಲಭೆ ಇದ್ದಂಗೆ ಲೈನ್ ಮುಂದಿನ ನಾಳೆ ಬಂದು ನೋಡಿ ಸೆಲೆಕ್ಷನ್ ಮಾಡಿ ಕೊಡ್ತೀನಿ. ಇದನ್ನ ಎಲ್ಲಾ ಪ್ರಕಾರ ಮುಂದುವರಲಿ. ಖಂಡಿತವಾಗಿ ನನ್ನ ಕಡೆಯಿಂದ ಒಳ್ಳೆ ರಾಸುಗಳಿಗೆ ಎತ್ತುಗಳಿಗೆ ಎದುರಿಗೆ ಓಕೆನಾ, ಎದುರಿಗೆ ಅಂದ್ರೆ ಅರ್ಥ ಆಗುತ್ತೆ ನಮ್ಮವ್ರಿಗೆ. ರಾಸುಗಳು ನಗು ಏನ್ ರಾಸುಗಳು ಅಂತ ಹೇಳ್ತಾರೆ ಅದರಿಂದ ಒಳ್ಳೆ ಬಹುಮಾನ ವಿತರಣೆ ಮಾಡಿ ಕೊಡ್ತೀನಿ. ಅದೆಲ್ಲ ಎಲ್ರಿಗೂ ಒಳ್ಳೇದಾಗಲಿ. ಸಂಕ್ರಾಂತಿ ಹಬ್ಬ ಜನ. ಥ್ಯಾಂಕ್ ಯು.